ಟು ಚಿಕ್ಕಮಂಗ್ಳೂರು ಟ್ರಿಪ್ ಪಾರ್ಟ್ 1. ನಾವು ಒನ್ ಡೇ ಚಿಕ್ಕಮಂಗ್ಳೂರು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ, ಬಜೆಟ್ ಎಷ್ಟಾಯಿತು, ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ ಅಂತ ಹೇಳ್ತೀನಿ. ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಒಂದು ರೋಡು ಲೆಫ್ಟ್ ಒಂದು ಹೋಗುತ್ತೆ. ಸೊ ಲೆಫ್ಟ್ ಹೋದರೆ ಮುಳ್ಳಯ್ಯನಗಿರಿ. ಟಾಪ್ ವ್ಯೂ ವೆಯ್ಟ್ ಮಾಡ್ತಾ ಇದ್ವಿ. 4 ಕಿಲೋಮೀಟರ್ ಅಷ್ಟಿದೆ, ರೀಚ್ ಆಗಿಬಿಡ್ತೀವಿ. ಜರಿ ಫಾಲ್ಸ್ ಅಂತಾನೂ ಕರೀತಾರೆ. ಸೊ ನಾವಿವಾಗ ಇಲ್ಲಿದ್ದೀವಿ, ಅಲ್ಲಿ ವೆಹಿಕಲ್ ಹೋಗ್ತಾ ಇದೆಯಲ್ಲ, ಸೊ ಅಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು, ಬಾಬಾ ಬುಡನ್ಗಿರಿಗೆ. ಸೊ ಲೆಟ್ ಸ್ಟಾರ್ಟ್. ಕಂಪ್ಲೀಟ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಟೈಮ್ ಇವಾಗ 10:45 ಆಗಿದೆ. ಸೊ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀವಿ. ನಾವು ಒನ್ ಡೇ ಪ್ಲ್ಯಾನ್ ಮಾಡಿದ್ರಿಂದ ಸೊ 24 ಅವರ್ಸ್ ನಾವು ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ವಿ. ರೈಲ್ವೆ ಸ್ಟೇಷನ್ನ ನಾವು 11:45 ಅಷ್ಟರಲ್ಲೆಲ್ಲ ರೀಚ್ ಆಗಿದ್ವಿ. ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ, ಐಸ್ ಕ್ರೀಮ್ ಇರಲಿಲ್ಲ, ಸೊ ಡ್ರಿಂಕ್ಸ್ ತೊಗೊಂಡ್ವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಅಂತ ಅನೌನ್ಸ್ ಮಾಡಿದ್ರು, ಅಲ್ಲಿಗೆ ಬಂದ್ವಿ ನಾವು. ಟೈಮ್ ಇವಾಗ 12:03. ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ಟ್ರೈನ್ ಜರ್ನಿ ಬಂದು 3 ಅವರ್ಸ್ ಇರುತ್ತೆ. ನಮ್ಮದು ನೈಟ್ ಜರ್ನಿ ಆಗಿದ್ದರಿಂದ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ. ಸ್ಲೀಪರ್ ಕೋಚ್ಗೆ ಟ್ರೈನ್ ಟಿಕೆಟ್ ನಮಗೆ 145 ಪರ್ ಹೆಡ್ ಆಯಿತು. ಇನ್ ಕೇಸ್ ನೀವು ಜನರಲ್ ಹೋದರೆ 80 ರೂಪೀಸ್ ಆಗುತ್ತೆ. ನಾವು ಕಡೂರು ರೈಲ್ವೆ ಸ್ಟೇಷನ್ನ 3:15ಗೆ ರೀಚ್ ಆದ್ವಿ. ಸೊ ಕಡೂರಿಂದ ಚಿಕ್ಕಮಂಗ್ಳೂರಿಗೆ ಬಸ್ಸಲ್ಲಿ ಹೋಗಬೇಕಾಗಿತ್ತು. ಸೊ ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದು ಆ ಸರ್ಕಲಿಂದ ಲೆಫ್ಟ್ ಹೋದ್ರೇ KSRTC ಬಸ್ ಸ್ಟಾಪ್ ಇರುತ್ತೆ. ಸೊ ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಜಸ್ಟ್ 45 ಮಿನಿಟ್ಸ್ ಜರ್ನಿ ಆಗುತ್ತೆ. ಸೊ ಇವಾಗ ಟೈಮ್ ಬಂದು 6:10 ಆಗಿದೆ. ಗಾಡಿ ಇಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಿದ್ದೀವಿ. ಫಸ್ಟ್ ಪ್ಲೇಸ್ ಬಂದು ಮುಳ್ಳಯ್ಯನಗಿರಿ. ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ಡೈರೆಕ್ಟ್ ಟ್ರೈನ್ಸ್ ಅವೈಲೇಬಲ್ ಇದೆ, ಬಟ್ ನಾವು ಹೋಗಿದ್ದ ದಿನ ಡೈರೆಕ್ಟ್ ಇರಲಿಲ್ಲ. ಸೊ ಕಡೂರು ಬಂದು ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಬಸ್ಸಲ್ಲಿ ಬಂದ್ವಿ. ಸೊ ಘಾಟ್ ಸೆಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಲ್ಲಿ ಮಾರ್ನಿಂಗ್ 4:10ಗೆ ನಾವು ಚಿಕ್ಕಮಂಗ್ಳೂರಲ್ಲಿದ್ವಿ, ಬಟ್ ಅವರು ವೆಹಿಕಲ್ ನಮಗೆ ಕೊಡೋದು 6 o'clock ಅಂದರು. ಸೊ ಅವ್ರು ಹೇಗೂ ಗಾಡಿ ಕೊಡೋದು 6 o'clock ಮೇಲೆ ಅಂತ ಹೇಳಿದ್ರಲ್ಲ, ಸೊ ಅಷ್ಟರಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ರೈಟ್ ಸೈಡ್ ಒಂದು ರೋಡು, ಲೆಫ್ಟ್ ಒಂದು ಹೋಗುತ್ತೆ. ಸೊ ಲೆಫ್ಟ್ ಹೋದರೆ ಮುಳ್ಳಯ್ಯನಗಿರಿ. ಇದು ಪ್ಯಾಂಥರ್, ಬ್ಲ್ಯಾಕ್ ಪ್ಯಾಂಥರ್. Oh my God. ಬ್ಲ್ಯಾಕ್ ಪ್ಯಾಂಥರ್. ಸೊ ಇನ್ನು 4 ಕಿಲೋಮೀಟರ್ ಅಷ್ಟಿದೆ, ರೀಚ್ ಆಗಿಬಿಡ್ತೀವಿ. ಸೊ ಬನ್ನಿ ಹೋಗೋಣ. ಆನ್ ದ ವೇ ಟು ಮುಳ್ಳಯ್ಯನಗಿರಿ ಸೀತಾಲಯನ ಗುಡ್ಡ ಸಿಗುತ್ತೆ. ಸೊ ನೀವು ಹೋಗುವಾಗಾದರೂ ಹೋಗ್ಬೋದು, ರಿಟರ್ನ್ ಬರುವಾಗಾದರೂ ಹೋಗಿ ಬನ್ನಿ. ನಾವು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ವ್ಯೂ ತುಂಬಾನೇ ಚೆನ್ನಾಗಿದೆ. ಸೊ ಟಾಪ್ ವ್ಯೂ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೀತಾಲಯನಗಿರಿಯಲ್ಲಿ ನಮಗೆ ವ್ಯೂಸ್ ಏನು ಅಷ್ಟು ಸಿಗಲಿಲ್ಲ, ಫುಲ್ ಫಾಗ್ ಕವರ್ ಆಗಿತ್ತು. ಸೊ ಮುಳ್ಳಯ್ಯನಗಿರಿ ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್.
ನಾವಿವಾಗ ರೀಚ್ ಆಗಿದ್ದೀವಿ ಮುಳ್ಳಯ್ಯನಗಿರಿ, ವಿಚ್ ಈಸ್ ದಿ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಮುಳ್ಳಯ್ಯನಗಿರಿ 6330 ಫೀಟ್ ಟಾಲ್ ಇದೆ, ಅಂದರೆ 1930 ಮೀಟರ್ಸ್ ಅಬೋವ್ ದ ಸೀ ಲೆವೆಲ್ ಇದೆ. ಇಲ್ಲಿ ದೇವಸ್ಥಾನ ಇದೆ, ಹೋಗ್ತಾ ಇದೀವಿ ನೋಡೋಕ್ಕೆ. Time 8:14. The weather is same. ಎಲ್ಲರೂ ಇವಾಗ ಅಲ್ಲಿ ಹೋಗ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ರಿಟರ್ನ್ ಬರುವಾಗ ಸೀತಾಳಯ್ಯನ ಗುಡ್ಡದಲ್ಲಿ ಫಾಗ್ ಕ್ಲಿಯರ್ ಆಗಿತ್ತು ಅಂತ, ಸೊ ನೋಡೋಣ ಹೋಗಿ ಪೀಕ್ಗೆ ಅಂತ ಹೊರಟ್ವಿ. ಅಲ್ಲಿಗೆ ಹೋಗ್ಬೇಕು. ಸೊ ಇವಾಗ ಬೆಟ್ಟ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಗೈಸ್, ಏನು ಗೊತ್ತಾ, ಅಲ್ಲಿ ಮುಳ್ಳಯ್ಯನಗಿರಿಗೆ ಹೋದಾಗ ಫಾಗ್ ಇತ್ತು ಅಂತ ಹೇಳ್ಬಿಟ್ಟು ಸರಿ ಬೇಗ ಇಳಿದ್ವಿ. ಕೆಳಗೆ ಬರ್ತಾ ಇದ್ವಿ, ಬಿಸಿಲು ಬಂತು, ಅದಕ್ಕಂತ ನೋಡೋಕ್ಕೆ ಬಂದರೆ ಮತ್ತೆ ಫಾಗ್ ಸ್ಟಾರ್ಟು. ಇವಾಗ ನಮ್ಗೆ ಸೂರ್ಯ ಹಾಯ್ ಮಾಡೋಣ. ನೋಡಿ, ಇಷ್ಟು ದೂರ ಹತ್ಕೊಂಡ್ಬಂದಿದ್ದೀವಿ, ಪೀಕಿಗೆ ಬಂದಿದ್ದೀವಿ, ಬಟ್ ಸ್ಟಿಲ್ ಫುಲ್ ಫಾಗ್ ಇದೆ. ಜಕ್ಕಿದ್ದಾರೆ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ, ಬರೀ ಫಾಗ್ ಕವರ್ ಆಗಿದೆ. ವಯಸ್ಸಾಗಿದೆ.
ಸೊ ಇವಾಗ ಲೆಫ್ಟ್ ಸೈಡು ಸೀತಾಲಯನಗಿರಿ ಮತ್ತು ಮುಳ್ಳಯ್ಯನಗಿರಿ ಕವರ್ ಮಾಡಿದ್ವಿ. ಸೊ ಆನ್ ದ ವೇ ನೆಕ್ಸ್ಟ್ ಹೋಗ್ತಾ ರೈಟ್ ಹೋದರೆ ಅಲ್ಲೊಂದು ಆರ್ಚ್ ಬರುತ್ತೆ. ಸೊ ಆರ್ಚಲ್ಲಿ ಆ ರೈಟ್ ಸೈಡ್ ಏನೇನಿದೆ ಅಂತ ಅಂದರೆ ಬಾಬಾ ಬುಡನ್ಗಿರಿ, ಆಮೇಲೆ ಗಾಳಿಕೆರೆ ಮತ್ತು ಮಾಣಿಕ್ಯದಾರ. ಸೊ ಇದೆಲ್ಲ ಬಂದು ಗುಡ್ಡಗಳೇ. ಇಲ್ಲಿ ನಿಮಗೆ ಕಾರ್ ಇಲ್ಲ ಬೈಕ್ ರೆಂಟಲ್ ಸಿಗುತ್ತೆ. ಕಾರಲ್ಲಾದರೂ ಬರ್ಬೋದು, ಬಟ್ ಬೈಕ್ ರೈಡ್ ಬಂದರೆ ಮಾತ್ರ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗೋದು. ಒಂಥರ ಅಪ್ ಬಂದು ಡೌನ್ ಬಂದಂಗೆ ಆಯ್ತಲ್ವೇನೋ. ಹೆಲ್ಮೆಟ್ ವೇರ್ ಮಾಡಿ ಈ ಥರ. ರೋಡ್ ಎಲ್ಲ ಚೆನ್ನಾಗಿದೆ, ಆ ಕಡೆ ಈ ಕಡೆ ವ್ಯೂ. ಆನ್ ದ ವೇ ಟು ಬಾಬಾ ಬುಡನ್ಗಿರಿ ನಾವು ಹೊನ್ನಮ್ಮ ವಾಟರ್ ಫಾಲ್ಸ್ ಮತ್ತು ಜರಿ ವಾಟರ್ ಫಾಲ್ಸ್ನ ಕವರ್ ಮಾಡ್ಬೋದು. ಮುಗಿಸ್ಕೊಂಡು ಈ ಸೈಡ್ ಬಂದರೆ ಜರಿ ಫಾಲ್ಸ್. ಆನ್ ದ ವೇ ಟು ಜರಿ ಫಾಲ್ಸ್, ಹೊನ್ನಮ್ಮ ವಾಟರ್ ಫಾಲ್ಸ್ಗಿಂತ ಮುಂಚೆನೇ ನಮಗೆ ಹೈ ಫ್ಲೈ ಜಿಪ್ ಲೈನ್ ಸಿಗುತ್ತೆ. ಸೊ ನಾವು ಅದನ್ನ ರಿಟರ್ನ್ ಬರುವಾಗ ಟ್ರೈ ಮಾಡೋಣ ಅಂತ ಹೋದ್ವಿ. ನೀವು ಈ ರೂಟ್ ಬರುವಾಗ ದಯವಿಟ್ಟು ಗಾಡಿ ಓಡಿಸೋರು ದಯವಿಟ್ಟು ರೋಡ್ನ ನೋಡಿ. ಮಿಕ್ದವರೆಲ್ಲ ವ್ಯೂನ ಮಿಸ್ ಮಾಡ್ಕೊಳ್ಳೇಬೇಕು. ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ಟ್ರೈನ್ ಕಾಸ್ಟ್ ಎಷ್ಟಾಗುತ್ತೆ ಆ್ಯಂಡ್ ರೆಂಟಲ್ ಬೈಕ್ ಆ್ಯಂಡ್ ಕಾರ್ದು ಕಾಸ್ಟ್ ಎಷ್ಟಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಒನ್ ಡೇ ಚಿಕ್ಕಮಂಗ್ಳೂರು ಟ್ರಿಪ್ ಪಾರ್ಟ್ 1 ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ಯಾವ ಪ್ಲೇಸಸ್ನ ಕವರ್ ಮಾಡಿದ್ದೀವಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.